ಎಲ್ಲರೂ 25 ಗಿಡ ಮರಗಳ ಹೆಸರು ಬರೀಬೇಕು. ಬರೀತೀರಾ? ನೋಡಿ ಯಾರು ಎಷ್ಟು ಬರೀತಾರೆ ನೋಡಿ. ಅದ್ರಾಗ ಹೂವಿನ ಗಿಡ ಹೆಸರು ಬರೆಯೋಂಗಿಲ್ಲ. ಫಸ್ಟ್ ಹೇಳಿದ್ದೀನಿ. ಗಿಡ ಮರ ಹೆಸರು ನಿಮ್ಮ ಕಣ್ಣಿಗೆಲ್ಲ ಕಾಣ್ತದೆ. ನಿಮ್ಗೆ ಏನು ಗೊತ್ತಿದ್ದು ಅದು ಬರೀರಿ. ತರಕಾರಿ ಹೆಸರು ಬರೆಯೋಂಗಿಲ್ಲ. ಆಯ್ತಾ? ಮನೇಲಿ ಸಿಗ್ತಕ್ಕಂಥ ಹಣ್ಣುಗಳ ಹೆಸರು ಬರೀಬೇಕು. ಉಳಿದವೆಲ್ಲ ಬರೀರಿ. ನಾವು ಫಾರೆಸ್ಟ್ ಇರ್ತಕ್ಕಂಥ ಗಿಡ ಮರಗಳು, ರೋಡ್ ಬಡಿ ರಸ್ತೆ ಬದಿ ನೋಡ್ತೀರ ಅಂಥ ಗಿಡ ಮರಗಳ ಹೆಸರು ಬರೀರಿ. ನೀವು ಯಾವ ಗೊತ್ತಾಗಲ್ಲ ನಮ್ಗೆ ಹೇಳ್ತೀನಿ. ಹಾಂ, ಬೇಗ ಬರೀತೀರಾ? ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಇದೆ. ಅದನ್ನೇನು ಮಾಡಿದ್ರೆ ಇತ್ತೀಚೆಗೆ ನಮ್ಮ ಭಾರತದ ಕೂಡ ಇದು ನಮಗೆ ಉಪಯುಕ್ತವಾದ ಗಿಡ ಇದೆ ಅಂತೇಳಿ ಇದು ಮಾಡಿದೆ. ಇದು 20 ಮೀಟ್ರಿಂದ 30 ಮೀಟರ್ ತನಕ ಹೋಗ್ತಾವೆ. 20ರಿಂದ 30 ಮೀಟ್ರ್ ಐದು ಮೀಟರ್ ಲೆಕ್ಕ ಹೇಳ್ತಾರೆ, ನಡಿ ಲೆಕ್ಕ ಏನು ಪಶ್ಚಿಮ ಘಟ್ಟ ನೋಡ್ತಾರೆ. ಅಲ್ಲಿ ಕೂಡ ಮಾಗಾಣಿ ಗಿಡ ನೋಡ್ಬೋದು. ಅಲ್ಲ ಅಲಂಕಾರಕ್ಕಾಗಿ ವೆರಿ ನೈಸ್. ಆಮೇಲೆ ಒಂದು ಟನ್ನಿಗೆ 6,000 ರೂಪಾಯಿ, 6,000 8,000 ರೂಪಾಯಿ. 8 ವರ್ಷ ಆದಮೇಲೆ ಎಷ್ಟು ರೇಟ್ ಇರುತ್ತೆ? ಈಗ ಆ ರೇಟಿಗೆ. ಅದು ಯಾಕಂದರೆ ರೈತರಿಗೆ ಒಂದು 20 ವರ್ಷ ಆದಮೇಲೆ ಅದು ಸ್ಟಾಪ್ ಆಗುತ್ತೆ. ಅಲ್ಲ, ಅವಾಗ ಯೂಸ್ ಮಾಡ್ಬೋದಾ? ಮಾಡ್ಬೋದು. ಬಲ್ಕ್ ಮೇಲೆ ಇದು ಕೀಟಗಳು ಕೂಡ ಪ್ರತಿನಿರೋಧಕ ಹೊಂದಿರುತ್ತೆ ಸರ್. ಏನಾಯ್ತಲ್ಲ, ಇಂಥ ಹುಳ ಬೀಳಲ್ಲ ಅಷ್ಟೇ. ಆಸ್ಟ್ರೇಲಿಯಾ ಮಾಗಾಣಿ ಬರುತ್ತೆ.
ಪೂಜೆ ಮಾಡೋದ್ರಿಂದ ರಿಲೀಜಿಯಸ್ ಪರ್ಪಸ್ಗೆ ಅಂದರೆ ನಾವು ಧಾರ್ಮಿಕ ಪೂಜೆ ಮಾಡೋದ್ರಿಂದ ಫೈಕಸ್ ರಿಲೀಜಿಯಸ್ ಅಂತ ಕರೀತಾರೆ. ಬನಾನೆ ಕಲ್ಲಾಗಿದೆ. ಈ ಗಿಡನಷ್ಟೇ ಏನೋ ನಾವು ನೋಡಿದ್ವಿ 10 ಜಾತಿ ಇದಾವೆ, 200 ಜಾತಿ ಬರ್ತಾರೆ ಇದರಲ್ಲಿ. ಇನ್ನು ಕೆಲವೊಂದು ಕೊಪ್ಪಳದಲ್ಲಿ ಮಠದ ಮುಂದೆ ಹಾಕಿದ್ದಾರೆ ನೋಡ್ರಿ, ಅದನ್ನು ಫೈಕಸ್ ರಬ್ಬರ್ ಅಂತಾರೆ. ಅದು ಎಲೆನ ಅಂದರೆ ಇದು ಸೇಮ್ ಯಾವ್ದು ಎಲೆ ಇರುತ್ತಲ್ಲ, ಹಳದಿ ಮತ್ತು ಹಸಿರು ಇರುತ್ತದೆ ಎಲೆ, ಯಾವಾಗಲೂ ಗ್ರೀನಿಶ್ ಇರುತ್ತೆ. ಅದು ಗ್ರೀನಿಶ್ ಆಗಿರುತ್ತೆ ಅಂದರೆ ಅದು ಮರದಾಗ ಎಲೆ ಉದುರಿದ್ರು ಕೂಡ ಎಲೆ ಉದುರಿದ್ರೆ ಗೊತ್ತಾಗಲ್ಲ. ಒಂದು ಕಡೆ ಎಲೆ ಉದುರಿ ಒಂದು ಕಡೆ ಎಲೆ ಬೆಳೀತಿರುತ್ತಲ್ಲ, ಬಟ್ ಯಾವಾಗಲೂ ಸರ್ವ ಋತು ಗ್ರೀನ್ ಇರ್ತದೆ. ನಿತ್ಯರಿದ್ವರ್ಣ ಸಸ್ಯ ಅಂತ ಹೇಳ್ತಾರೆ ಆ ಥರ. ಯಾವ ಪೂಜೆ ಮಾಡೋ ನೆರಳಂದ್ರೆ ಬೇಸಿಗೆಯಲ್ಲಿ ಭಾಳ ಇಷ್ಟಪಡ್ತಾರೆ. ತುಂಬ ನೆರಳಿರುತ್ತೆ. ಅವು ದುಂಬಿಗಳು ಮಕರಂದಗಳನ್ನ ಆಕರ್ಷಣೆ ಮಾಡ್ತದೆ. ಈಗ ಮರದ ತುಂಬನೂ ಹೂವು ಇರ್ತೈತೆ. ಅದು ಈಗ ಯಾವ್ದಾರು ನೀವು ವಸಂತ ಮಾಸ ಬರುತ್ತಲ್ಲ, ಈ ಯುಗಾದಿ ಟೈಮಲ್ಲಿ ನೋಡಿರಿ, ಅವಾಗ ಗೊತ್ತಾಗುತ್ತೆ ನೀವು. ಅದು ಹೋಗ್ಬಿಟ್ಟಿರ್ತೈತೆ ಆ ಟೈಮಲ್ಲಿ, ತುಂಬ ಹೋಗ್ಬಿಟ್ಟಿರ್ತೈತೆ. ಅಲ್ಲಿ ಹೋದ್ರೆ ನೀವು ಬರೀ ಜೇನು ಹುಳ ಸೌಂಡ್ ಕೇಳ್ತೈತೆ, ಜೇನು ಹುಳ ದುಂಬಿಗಳು. ವಿಚಾರವಾಗಿ ಅತ್ಯಂತ ಸುಮಾರು ಒಂದು 3 ರಿಂದ 4 ತಾಸುಗಳ ಕಾಲ ಸಮಗ್ರವಾದಂಥ ಒಂದು ವಿಷಯವನ್ನು ಈ ದಿನ ನಮ್ಮ ಮಕ್ಕಳಿಗೆ ಹಂಚಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮಧುಸೂದನ್ ಸರ್ ಅವರಿಗೆ ಹಾಗೂ ಮತ್ತು ನಾಗರಾಜ್ ಸರ್ ಅವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳಿಂದ ಮತ್ತು ಸಿಬ್ಬಂದಿ ವರ್ಗದಿಂದ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಒಂದು